ಉಸ್ತುವಾರಿ ಸಚಿವರ ಹುಟ್ಟುಹಬ್ಬದ ಆಚರಣೆಯ ಯಾವುದೇ ಫ್ಲೆಕ್ಸಿನಲ್ಲೂ ಶಾಸಕರ ಫೋಟೋ ಇಲ್ಲ. ಚಿಕ್ಕಬಳ್ಳಾಪುರ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರುವಾಗಿದೆಯಾ? ಸಚಿವರ ಪರ ಬ್ಯಾಟ್ ಬೀಸುತ್ತಿರುವ ಕಾಂಗ್ರೆಸ್ನವರು ಶಾಸಕರನ್ನು ವಿರೋಧಿಸುವ ರೀತಿಯಲ್ಲೇ ಧೋರಣೆ ತೋರುತ್ತಿದ್ದಾರೆ. ಶಾಸಕರ ಸ್ವಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಮತ್ತು ಉನ್ನತ ಶಿಕ್ಷಣ ಸಚಿವರ ಹುಟ್ಟುಹಬ್ಬ ಆಚರಣೆಯ ಸಂಭ್ರಮ. ಮಂಡಿಕಲ್ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಪೇರೆಸಂದ್ರ ಮೇಲ್ಸೇತುವೆ ಮೇಲೆ ಅದ್ದೂರಿಯಾಗಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ವರ್ಷದ ಹುಟ್ಟುಹಬ್ಬವನ್ನು ಆ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರು ಕೋಳಿ ಪಲಾವ್ ಹಂಚುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಚ್ಚೇಗೌಡರು ಹಾಜರಾಗಿ ಈಗಾಗಲೇ ನಮ್ಮ ಈ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಹೊಸ ಹೂವಿನ ಮಾರುಕಟ್ಟೆ ಇನ್ನಿತರ ಹಲವು ಕ್ಷೇತ್ರಕ್ಕೆ ಬೇಕಾಗಿರುವ ಕೆಲಸಗಳನ್ನು ಮಾಡಿರುವುದು ನಿಜಕ್ಕೂ ಇಂತಹ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಸಿಕ್ಕಿರುವುದು ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಚೀಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿರುವ ರಾಜಣ್ಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜಕೀಯವಾಗಿ ಯಾರನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಎಂಬ ಚಾಣಕ್ಯ ನೀತಿಯನ್ನು ಹೊಂದಿರುವ ನಮ್ಮ ಉಸ್ತುವಾರಿ ಸಚಿವರ 57ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮಗೆ ಹೆಮ್ಮೆಯಾಗಿದೆ. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಕೊಟ್ಟ ಮಾತನ್ನು ಉಳಿಸಿಕೊಂಡು ನನಗೆ ಉನ್ನತ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಮಾತುಗಳನ್ನು ಆಡಿದರು. ಅದರಂತೆ ಕಾಂಗ್ರೆಸ್ನಲ್ಲಿ ಕಟ್ಟಾಳುವಾಗಿ ದುಡಿತಾ ಇರುವ ಸಾಮಾನ್ಯ ಕಾರ್ಯಕರ್ತರಿಗೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸ್ಥಾನಮಾನಗಳನ್ನು ಒದಗಿಸುವ ಪಾಂಡಿತ್ಯವನ್ನು ನಮ್ಮ ಉಸ್ತುವಾರಿ ಸಚಿವರು ಹೊಂದಿದ್ದಾರೆ ಎಂಬುದಾಗಿ ಕಾಂಗ್ರೆಸ್ನ ಕಾರ್ಯಕರ್ತ ಎನ್.ವಿ. ಶಂಕರ್ ತಿಳಿಸಿದರು. ಅದರಂತೆ ಮೆಂಡಿಕಲ್ ಬ್ಲಾಕ್ನ ಕಾಂಗ್ರೆಸ್ನ ನಾಯಕರಾದ ರಾಜೇಶ್ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊಂದಿದ್ದು ಈ ಸಂದರ್ಭದಲ್ಲಿ ಅವರು ಇಂತಹ ನಾಯಕರ ಹುಟ್ಟುಹಬ್ಬವು ಎಲ್ಲರಿಗೂ ಮಾದರಿಯಾಗಬೇಕು ಮತ್ತು ಕ್ಷೇತ್ರದಲ್ಲಿ ಇವರ ಉಸ್ತುವಾರಿ ವಹಿಸುವುದನ್ನು ನೋಡಿದರೆ ಒಳ್ಳೆ ಆಡಳಿತಗಾರ ಎಂಬ ಹೆಮ್ಮೆ ನಮಗಿದೆ ಅಂತ ತಿಳಿಸಿದರು. ಕಾಂಗ್ರೆಸ್ ಪಾರ್ಟಿಗೆ ಎಂಸಿ ಸುಧಾಕರ್ ಅಣ್ಣನ್ಗೆ ಎಂಸಿ ಸುಧಾಕರ್ ಅಣ್ಣನ್ಗೆ ಎಂಸಿ ಸುಧಾಕರ್ ಅಣ್ಣನ್ಗೆ ಸುಧಾಕರ್ ಅಣ್ಣನ್ಗೆ ಎಂಸಿ ಸುಧಾಕರ್ ಅಣ್ಣನ್ಗೆ ಎಂಸಿ ಸುಧಾಕರ್ ಅಣ್ಣನ್ಗೆ. ನಮ್ಮ ಮಂಡಿಕಲ್ ಜಿಲ್ಲಾ ಪಂಚಾಯತ್ ವತಿಯಿಂದ ಸಚಿವರಾದಂಥ ನಮ್ಮ ಜಿಲ್ಲೆಯ ಸಚಿವರಾದಂಥ ಡಾಕ್ಟರ್ ಎಂಸಿ ಸುಧಾಕರ್ ಅಣ್ಣನವರ 57ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. 57ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರಿಗೆ ಈ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೊಂದು ಅಭಿಮಾನಿಗಳು ಇದ್ದಾರೆ ಅಂತಂದರೆ ಅವರಿಗೆ ಆಶ್ಚರ್ಯ ಆಗಬೇಕು. ಯಾಕೆಂದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅವರು ಸ್ನೇಹಕೂಟವನ್ನು ಬೆಳೆಸ್ಕೊಂಡು ಮಂಡಿಕಲ್ ಹೋಬಳಿಯ ಕಾಂಗ್ರೆಸ್ ಮುಖಂಡರೇ ಕಾರ್ಯಕರ್ತರೇ, ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಎಂಸಿ ಸುಧಾಕರ್ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮಂಡಿಕಲ್ ಹೋಬಳಿಯ ಸಮಸ್ತ ಎಲ್ಲ ಕಾರ್ಯಕರ್ತರು ಮುಖಂಡರು, ವಿಶೇಷವಾಗಿ ರಾಜಣ್ಣ ಎಲ್ಲ ಒಂದು ಮುಖಂಡತ್ವದಲ್ಲಿ ಇವತ್ತು ಅದ್ಧೂರಿಯಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ವಿಶೇಷವಾಗಿ ಏನಂದರೆ ರಾಜಣ್ಣನವರು ಚೀಮುಲಲ್ಲಿ ನಿಂತು ಪರಾಭವಗೊಂಡರೂ ಸಹ ಅವರ ಒಂದು ರಾಜಕೀಯ ಹಿನ್ನೆಲೆ, ಅವರ ಶಕ್ತಿಯನ್ನು ಜಿಲ್ಲಾ ಪಂಚಾಯತಿಯಲ್ಲಿ ಕಂಡು ಅವರಿಗೆ
ನನ್ನ ಸರ್ಕಾರದ ಯಾವುದಾದ್ರೂ ಒಂದು ಒಳ್ಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ನಾನು ಒಂದು ಮಾತು ಉಸ್ತುವಾರಿ ಸಚಿವರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯ ಕಾರ್ಯಕರ್ತರಿದ್ದಂತೆ ಯಾವುದೇ ಅಧಿಕಾರ ಇರಲಿ ಇಲ್ಲದೇ ಇರಲಿ ಅವರು ಕಾರ್ಯಕರ್ತರು ಕೊಡುವ ಕಾಳಜಿಗೆ ಅವ್ರಿಗೆ ಚಿರುಣಿ ಆಗಿರ್ಬೇಕಂತ ಹೇಳ್ತೀವಿ. ಎಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಸಹ ಅವರು ಗುರುತಿಸಿ ಅವರವರ ಅರ್ಹತೆಗೆ ತಕ್ಕಂಗೆ ಅವರವ್ರಿಗೆ ಕೆಲಸ ಮಾಡ್ಕೊಡೋದ್ರಲ್ಲಿ ಅದರಲ್ಲಿ ಎಣ್ಣೆ ಮಾತಿಲ್ಲ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ MC ಸುಧಾಕರ್ ಅವರು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಬೆಳಗ್ಗೆನೇ ಅವರ ಮನೆಗೆ ಹೋಗಿ ಚಿಕ್ಕಬಳ್ಳಾಪುರದ ಅವರ ಅಭಿಮಾನಿಗಳೆಲ್ಲ ಸೇರಿ ಅವರಿಗೆ ಶುಭವನ್ನು ಕೋರಿ ಅಲ್ಲಿಂದ ಬಂದ ನಂತರ ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮತ್ತು ಪೆರೇಸಂದ್ರ ಕ್ರಾಸ್ನಲ್ಲಿ ಅವರ ಹೆಸರಿನಲ್ಲಿ ಅನ್ನದಾನ ಏರ್ಪಾಟು ಮಾಡಿದ್ದೇವೆ. ಅದೇ ರೀತಿ ಮಧ್ಯಾಹ್ನ ವೃದ್ಧಾಶ್ರಮಗಳಲ್ಲಿ ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಂತ MC ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಸರ್, ಅವರು ಇವತ್ತು ಸಚಿವರಾಗಿದ್ದುಕೊಂಡು ಕೂಡ ಒಬ್ಬ ಕಾಮನ್ ಮ್ಯಾನ್ ಆಗಿ ಎಲ್ಲ ಹೋಗಿದ್ದ ಜನರನ್ನು ಯಾವುದೇ ಒಂದು ಸಮಸ್ಯೆನ ತಗೊಂಡೋಗ್ಲಿ, ಆಯ್ತಪ್ಪ ಏನಪ್ಪ ನಿನ್ನ ಕೆಲಸ, ಕೂತ್ಕೊಂಡು ಅಲ್ಲೇ ಸ್ಪಾಟಲ್ಲೇ ಫೋನ್ ಮಾಡಿ ಒಂದು ಆ ಸಮಸ್ಯೆನ ನಿಭಾಯಿಸುವಂಥ ಶಕ್ತಿ ಅವ್ರಿಗೆ ಇವತ್ತು ಈ ಜಿಲ್ಲೆಗೆ ಆ ಶಕ್ತಿ ಅವ್ರಿಗೆ ಕೊಟ್ಟಿದೆ. ಯಾರೇ ಆಗಲಿ ಅವ್ರ ಮನೆಗೆ ಹೋಗಿ ಹಣ ಹತ್ರ ನಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ತಗೊಳಪ್ಪ ಫೋನು ಅನ್ನೋವಂಥ ಒಂದು ಸ್ವಭಾವ ಅಂಥ ವ್ಯಕ್ತಿ ನಮಗೆ ಇವತ್ತು ಸಿಕ್ಕಿದ್ದಾರೆ. ಅದೊಂದು ಪುಣ್ಯ. ನನಗೂ ಅಷ್ಟೇ ಚೀಮೂಲಲ್ಲಿ ನೀನು ಹಾಕಪ್ಪ ಅಂದರು, ಇಲ್ಲಣ್ಣ ನಮ್ಮ ಕೈಲಿ ಆಗಲ್ಲ ಅಂತ, ಇಲ್ಲ ನೀನು ಹಾಕು, ನಾನೇನೋ ನಿನಗೊಂದು ಅನುಕೂಲ ಮಾಡಿಕೊಡ್ತೀನಿ ಅಂದರು. ಆಯ್ತಣ್ಣ, ನಿಮ್ಮ ಮಾತು ಮೇಲೆ ನಾವು ಇಲ್ಲ ಅಂತಲ್ಲ. ನಮ್ಮ ಬಚ್ಚೇಗೌಡರು, ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಮುಖಂಡರು, ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ನನ್ನ ಚೀಮೂಲ್ಗೂ ಇವತ್ತು ಈ ಸರಿ ಹಾಕಿಸಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀವಿ. ಏನು MC ಸುಧಾಕರಣ್ಣ ಅವರ ಬಳಗ ಮಂಡಿಕಲ್, ನಾವು ವರ್ಷ ಇದೇ ರೀತಿಯಾಗಿ ಇವತ್ತು ಹಾಲಿನ ಅಭಿಷೇಕ ಅಣ್ಣವ್ರಿಗೆ ಮಾಡುವ ಮುಖಾಂತರ, ಅನ್ನದಾನ ಮಾಡುವ ಮುಖಾಂತರ, ಸುಮಾರು 1000 ಜನಕ್ಕೆ ಅನ್ನದಾನ ಮಾಡುವ ಮುಖಾಂತರ, ವೆಜಿಟೇರಿಯನ್ನು ಮತ್ತು ನಾನ್ ವೆಜಿಟೇರಿಯನ್ ಎರಡೂ ಸಹ ಇವತ್ತು ಜನಗೆ ಅನ್ನದಾನ ಮಾಡುವ ಮುಖಾಂತರ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಾನು ಒಂದು ಹೇಳೋದಕ್ಕೆ ಬಯಸ್ತೇನೆ, ನಮ್ಮ MC ಸುಧಾಕರಣ್ಣವರು ಈಗ ಬೆಳಗ್ಗೆ 6 ಗಂಟೆಗೆ ಹೋಗಿದ್ದೀವಿ ನಾವು. ಸುಮಾರು 1000 ಜನಸಂಖ್ಯೆಯಲ್ಲಿ ಸಿಕ್ಕಿ ಜನರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡಿ ಅವರು ನಾವು ಹೋಗಿದ ತಕ್ಷಣ ನಮಗೆ ಸ್ಪಂದಿಸ್ತಾರೆ. ನಾವು ಬಯಸ್ತಾ ಇದ್ವಿ. ಅವರು ಹುಟ್ಟಹಬ್ಬ 100 ಮಾಡಿಕೊಂಡು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರು ಒಳ್ಳೆಯತನ, ಅವ್ರ ಗುಣ ಏನು ಹೇಳ್ಬೇಕಂದ್ರೆ, ಮಾತು ಕೊಟ್ಟಿದ್ರೆ ಮಾತು ಪ್ರಕಾರ ನಿಂತ್ಕೊಂತವ್ರು. ಒಂದೇ ಮಾತು ನಮ್ಮ ರಾಜಣ್ಣ ಅವರು, ಆಯ್ತು ನಿಂತ್ಕೋಪ ನಾನು ಇದೀನಿ ಅಂತ ಹೇಳಿದ್ರು. ಕಣ್ಣಕ್ಕೆ ಸೋತಿರ್ಬೋದು, ಆದರೆ ಏನು ಮಾತು, ಎಷ್ಟೇ ಒತ್ತಡ ಬಂದರು, ಎಷ್ಟೇ ಅವ್ರಿಗೆ ಪ್ರೆಷರ್ ಬಂದ್ರು ಅವ್ರು ಲೆಕ್ಕಿಸಿದ್ರೆ ಮಾತು ಪ್ರಕಾರ ನಿಡ್ಕೊಂತ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ನಿಜವಾಗಿ ಹೇಳ್ತಾನೆ, ನಾನು ಅವ್ರ ಅಭಿಮಾನ ತಿಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಸರ್, ಬ್ಯಾನರ್ಗಳ ವಿಚಾರ, ಮೊದಲಿಗೆ ಶಾಸಕರಿಗೆ ಬ್ಯಾನರ್ಗಳಂದ್ರೆ ಆಗಲ್ಲ, ಬ್ಯಾನರ್ಗಳಿಗೆ ಶಾಸಕರಿಗೆ ಅಂದರೆ ಆಗಲ್ಲ. ಅದರಲ್ಲಿ ಈಗ ಎಲ್ಲಾಗಿದ್ದರೂ ನಾನು ಹೀಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದು ಯಾವುದೇ ರೀತಿಯ ಪಾರ್ಟಿ ಪ್ರೋಗ್ರಾಮ್ ಅಲ್ಲ, ಇದು ವೈಯಕ್ತಿಕ ಚಿಂತಾಮಣಿ ಸುಧಾಕರ್ ಅವರ ಅಭಿಮಾನಗಳ ಬಳಗದಿಂದ ನಮ್ಮ ಮಂಡಿಕಲ್ ಹೋಬಳಿಯಲ್ಲಿ ಮಾಡ್ತಾ ಇರೋದು. ನಾವು ಅದ್ರ ಬಗ್ಗೆ ನಾವು ಗಮನನೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಿಂತ್ಕೊಳ್ಳಿ ಸರ್.